ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವಾಗ. ಇವತ್ತು ಎರಡು ರೀತಿ ಶೇಂಗಾದ್ದು ರೆಸಿಪಿ ಮಾಡೋಣ. ನೀವು ತುಂಬಾ ದಿನ ಇದನ್ನ ಸ್ಟೋರ್ ಮಾಡಿ ಇಡಬಹುದು. ಇಲ್ಲಿ ನಾನು 1 ಚಮಚದಷ್ಟು ಮೆಂತೆಕಾಳನ್ನ ನೆನೆ ಹಾಕೊಂಡಿದ್ದೀನಿ, ಒಂದು 3-4 ತಾಸು ನೆನೆಸಿ. ಹಾಗೆ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ತಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಮರಳನ್ನು ಕೂಡ ತಗೊಳ್ಬಹುದು. ಈಗ ಶೇಂಗಾನ ಹುರ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಒಂದು 10-15 ನಿಮಿಷ ಹುರ್ಕೊಳ್ಬೇಕು ನೀವು ಇದನ್ನ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಒಂದ್ ರೀತಿ ಚಟ್ಪಟ ಟೇಸ್ಟ್ ಇರುತ್ತೆ. ನಾನಿಲ್ಲಿ 2 ತರದ್ದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಎರಡಕ್ಕೂ ನಾನು ಒಂದೇ ಸರಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗ್ಬೇಕು. ನೀವು ಬೇಕಂದ್ರೆ ಸಣ್ಣ ಉಪ್ಪು ಕೂಡ ಉಪಯೋಗಿಸ್ಬೋದು. ನನ್ನ ಹತ್ರ ಇದು ಉಪ್ಪು ಯೂಸ್ ಮಾಡಿರೋದಿತ್ತು ಅಂತ, ಹಾಗಾಗಿ ನಾನು ಇದೇ ಉಪ್ಪನ್ನ ಹಾಕೊಂಡಿದ್ದೀನಿ. ಈ ರೀತಿ ಒಂದು ಜಾಲರಿ ಸಹಾಯದಿಂದ ನೀವು ಉಪ್ಪು ಶೇಂಗಾನ ಬೇರೆ ಮಾಡ್ಕೊಳ್ಬಹುದು. ನೀವು ಟ್ರಾವೆಲಿಂಗ್ ಮಾಡುವಾಗ ಅಥವಾ ಮನೆಯಲ್ಲೇ ಸ್ನಾಕ್ಸ್ ತಿನ್ಬೇಕು ಅನ್ನಿಸ್ದಾಗ ಅಂಗಡಿಯಲ್ಲಿ ಸಿಗುವಂತ ಪ್ಯಾಕೆಟ್ ಸ್ನಾಕ್ಸ್ ಬದಲಾಗಿ ಈ ರೀತಿ ಮನೆಯಲ್ಲೇ ಟ್ರೈ ಮಾಡಬಹುದು. ನಾನಿಲ್ಲಿ ಹುರ್ಕೊಂಡಿರೋ ಶೇಂಗಾದಲ್ಲಿ ಅರ್ಧ ಭಾಗ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಹಾಗೆ ಕೈಯಿಂದ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಮಾಡ್ಕೊಂಡ್ರೆ ಕೈ ಸುಡ ಸಿಪ್ಪೆನು ಕ್ಲೀನ್ ಆಗಿ ಬರುತ್ತೆ. ನೋಡಿ, ಎಲ್ಲ ಸಿಪ್ಪೆ ಬಂದಿದೆ. ಈ ರೀತಿ ತಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಒಂದು ಶೇಂಗಾ ರೆಸಿಪಿಗೆ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅರಿಶಿನ ಒಂದು ಅರ್ಧ ಚಮಚದಷ್ಟು. ನಾನಿಲ್ಲಿ ಜಸ್ಟ್ 1 ಕಪ್ಪಿನ ಲೆಕ್ಕಕ್ಕೆ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನಿಂಬೆ ರಸ ಬೇಕು. ಒಂದು ಪೂರ ನಿಂಬೆ ಹಣ್ಣಿಂದು ರಸ ಬೇಕು. ಹಾಗೆ ಅವಾಗಲೇ ಏನು ನೆನ್ಸಿಟ್ಟಿದ್ವಲ್ಲ ಮೆಂತೆಕಾಳು, ಆ ಮೆಂತೆಕಾಳನ್ನು ಕೂಡ ನೀವು ಇದಕ್ಕೆ ಹಾಕೊಳ್ಬೇಕಾಗುತ್ತೆ. ಹಾಕೊಂಡು ಇದನ್ನ ಸಣ್ಣಗೆ ರುಬ್ಕೊಳ್ಳಿ. ತುಂಬಾ ನೀರ್ ಆಗಬಾರ್ದು. ಪೇಸ್ಟ್ ರುಬ್ಬಕ್ಕೆ ಜಸ್ಟ್ 1 ಚಮಚದಷ್ಟು ನೀರ್ ಹಾಕೊಂಡು ರುಬ್ಕೊಳ್ಳಿ. ನೋಡಿ, ಈಗ ಅವಾಗ್ಲೇ ಹುರ್ಕೊಂಡಿದ್ವಲ್ಲ ಅದ್ರಲ್ಲಿ ಅರ್ಧ ಭಾಗ ಶೇಂಗಾ ತಗೊಂಡಿದ್ದೀನಿ. ಹಾಗೆ ಪೇಸ್ಟ್ ಮಾಡ್ಕೊಂಡಿರೋಂಥ ಪೇಸ್ಟ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಶೇಂಗಾ ತುಂಬಾ ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲಾಂದ್ರೆ ಶೇಂಗಾ ಮೆತ್ತಗಾಗುತ್ತೆ. ಕೈಯಿಂದ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನ ಸ್ಟವ್ ಮೇಲೆ ಇಟ್ಟು ಈ ಮಸಾಲ ಪೂರ ಶೇಂಗಾಕ್ಕೆ ಅಂಟ್ಕೊಳ್ಳೋವರೆಗೂ ಸಣ್ಣ ಉರಿಯಲ್ಲಿ ಕೈ ಆಡ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಿ ಮಸಾಲ ಶೇಂಗಾಕ್ಕೆ ಕೋಟ್ ಆಗ್ಬೇಕು. ನೀವು ಕೇಳಿರ್ಬೋದು ಚಿಂತಾಮಣಿ ಶೇಂಗಾ ಅಂತ, ತುಂಬಾ ಫೇಮಸ್ ಆಗಿರೋಂಥ ಸ್ನಾಕ್ಸ್. ಆ ಸ್ನಾಕ್ಸ್ ನಾನು ಇವತ್ತು ಮನೇಲಿ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತ ಇದನ್ನ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ನೋಡಿ, ನಮ್ ಚಿಂತಾಮಣಿ ಶೇಂಗಾ ರೆಡಿ ಆಗಿದೆ. ಈಗ ಕಾಂಗ್ರೆಸ್ ಕಡಲೆಕಾಯಿ ಮಾಡೋಣ. ಇದಕ್ಕೆ ನಾನು 1 ಚಮಚದಷ್ಟು ಆಯಿಲ್ ತಗೊಂಡಿದ್ದೀನಿ. ಇದು ಕೂಡ ನಾನು 1 ಕಪ್ಪಿಗೆ ಹೇಳ್ತಾ ಇದ್ದೀನಿ. ನೀವು ಜಾಸ್ತಿ ತಗೊಂಡ್ರೆ ಉಪಯೋಗಿಸೋಂಥ ಮಸಾಲಾ ಪದಾರ್ಥ, ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ನಾನು ಇದಕ್ಕೆ ಪುಡಿ ಹಿಂಗ್ ಹಾಕೊಳ್ತಾ ಇದ್ದೀನಿ. ಹಿಂಗ ಹಾಕೊಂಡ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಅವಾಗ್ಲೇ ಏನು ನಾವು ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಿ, ಆ ಶೇಂಗಾನ ನಾವ್ ಇದಕ್ಕೆ ಸೇರಿಸ್ಕೊಳ್ಳೋಣ. ಶೇಂಗಾ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕೊಳ್ಳೋಣ, ಒಂದು ಅರ್ಧ ಚಮಚದಷ್ಟು. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಉಪ್ಪು ಖಾರ ಎಲ್ಲ ಶೇಂಗಾಕ್ಕೆ ಚೆನ್ನಾಗಿ ಕೋಟ್ ಆಗ್ಬೇಕು. ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳಿ, ಶೇಂಗಾ ಸಿಹಿಬಾರ್ದು. ಚೆನ್ನಾಗಿ ಕೈ ಆಡ್ಕೊಳ್ಳಿ. ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ರುಚಿಗೆ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಪ್ಲೇಟಿಗೆ ತೆಗೆದು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾಗಿದ ನಂತರ ಕರಿಬೇವನ್ನ ಪುಡಿ ಪುಡಿ ಮಾಡ್ಕೊಂಡು ಚೆನ್ನಾಗಿ ಶೇಂಗಾ ಅಂಟ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ ಚಿಂತಾಮಣಿ ಶೇಂಗಾ ಕೂಡ ರೆಡಿ ಆಗಿದೆ. ಹಾಗೆ ನಮ್ ಕಾಂಗ್ರೆಸ್ ಕಡಲೆಕಾಯಿ ಕೂಡ ರೆಡಿ ಆಗಿದೆ. ಇದೆರಡು ಹೆಲ್ತಿ ಆಗಿರುವಂತ ಸ್ನಾಕ್ಸ್. ನೀವು ತುಂಬಾ ದಿನ ಸ್ಟೋರ್ ಮಾಡಬಹುದು. ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಬೇಕು ಅಂದಾಗ ಅಥವಾ ನಿಮಗೆ ತಿನ್ಬೇಕು ಅನ್ನಿಸ್ದಾಗ ಈ ಸ್ನಾಕ್ಸ್ ನ ಮಾಡಿ ಕೊಡ್ಬೋದು. ಹೆಲ್ತಿಯಾಗೂ ಇರುತ್ತೆ, ಮತ್ತೆ ನೀವೇ ಮನೇಲಿ ಪ್ರಿಪೇರ್ ಮಾಡಿದೀರಾ ಅನ್ನೋ ಖುಷಿನೂ ಇರುತ್ತೆ. ಚಟ್ಪಟ ಟೇಸ್ಟ್ ಇರೋದಕ್ಕೆ ಎಲ್ಲರೂ ಖುಷಿಯಾಗಿ ತಿಂತಾರೆ. ಖಂಡಿತ ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.